ಅಸ್ಸಲಾಂ ವಲೈಕುಮ್, ನಮಸ್ಕಾರ. ನ್ಯಾಯ 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 ಅಂತೂ ನ್ಯಾಯದ ಮುಂದೆಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನ್ಯಾಯ ಅಂತೂ ನಮಗೆ ಸಿಗಲ್ಲ. ನ್ಯಾಯಕ್ಕೆ ಯಾರೂ ಖರೀದಿ ಮಾಡೋಕ್ಕಾಗಲ್ಲ. ಶ್ರೇಯಸ್ ಎಂ ಪಟೇಲ್ ಸರ್, ಆದರೆ ನೀವು ಲಾಯರ್ಗೆ ಖರೀದಿ ಮಾಡಿಬಿಟ್ಟಿದ್ದೀರಾ. ಲಾಯರ್ ಫೋಟೋ ತೊಗೊಂಡು ಅದೇನು ಮಾಡಿದ್ರು ಏನು ಗೊತ್ತಿಲ್ಲ. ನಮ್ಮದು ಫೋಟೋ ತೊಗೊಂಡು FIR ಹಾಕಿರಿ, ಲಾಯರ್ ಫೋಟೋ ತೊಗೊಂಡು ಅದೇನು ಮಾಡಿದ್ರು ಲಾಯರ್ ನಮ್ಮ ಕೇಸೇ ಮೂವ್ ಮಾಡ್ತಿಲ್ಲ. ಸರಿ, ನಮಗಂತೂ ಜೀವನದಲ್ಲಿ ನ್ಯಾಯ ಸಿಗಲ್ಲ. ಈ ನಮ್ಮ ಕರ್ನಾಟಕದಲ್ಲಿ ಸಿಸ್ಟಮೇ ಹೀಗೆ. ನಾವು ಕಷ್ಟಪಡಬೇಕು, ನಾವು ಹೋರಾಟ ಮಾಡಬೇಕು, ಲಾಸ್ಟಿಗೆ ನಾವೇ FIRಗಳು ಹಾಕ್ಕೊಂಡು ನಾವೇ ನ್ಯಾಯಕ್ಕೋಸ್ಕರ ಅಲ್ದಾಡಿದ್ರು ನ್ಯಾಯ ಸಿಗಲ್ಲ. ಲಾಸ್ಟಿಗೆ ನಾವೇ ಸಾಯ್ಬೇಕು. ಅಲ್ಲ ಸರ್, ನಿಮ್ಮ ಚಿಕ್ಕಮ್ಮ SJ RTS ಅಲ್ಲಿರೋ ಪ್ರಾಪರ್ಟಿ ನಿಮ್ಗೆ ಯಾಕೆ ಸರ್ ಇನ್ಕ್ವೈರಿ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೋ, ಯಾರು ಬರ್ತಾರೋ, ನಿಮ್ಗೆ ಯಾಕೆ ಬೇಕದು? ನಿಮ್ದೇನಾದ್ರು ಪಾತ್ರ ಇದೆ ಅದರಲ್ಲಿ? ಫೋಟೋ, ಲಾಯರ್ ಫೋಟೋ ಕೇಳ್ತೀರಾ, ನನ್ನ ಫೋಟೋ ಕೇಳ್ತೀರಾ, ಡಿಪಾರ್ಟ್ಮೆಂಟ್ ಯಾರ್ಯಾರು ಬಂದಿರು ಅಂತ ಕೇಳ್ತೀರಾ? ಯಾಕೆ ಸರ್ ಈ ಥರ ಬಡವ್ರದ್ದು ರಕ್ತ ಇರ್ತೀರಾ? ಶ್ರೇಯಸ್ ಎಂ ಪಟೇಲ್ ಸರ್, MP ಸಾಹೇಬ್ರೆ, ಹಾಸನ್ ಸಾಹೇಬ್ರೆ, ನಿಮಗೊಂದು ಒಳ್ಳೆ ನ್ಯಾಯ ಕೊಡ್ತೀರಾ ಒಂದು MP ಸಾಹೇಬ್ರು ಅಂತ ತಿಳ್ಕೊಂಡಿದ್ದೆ. ಆದರೆ ನೀವು ಈ ಥರ ನಮಗೆ ಕಿರುಕುಳ ಕೊಡ್ತೀರಾ ಅಂದ್ಕೊಂಡಿರಲಿಲ್ಲ. ಇದು ಆದಷ್ಟು ಜನಕ್ಕೆ ಶೇರ್ ಮಾಡಿ. ನನಗಂತೂ ನ್ಯಾಯದ ಮೇಲೆ ನಂಬಿಕೆನೇ ಹೊರಟೋಗಿದೆ. ಆದಷ್ಟು ಶೇರ್ ಮಾಡಿ. ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನನಗಂತೂ ನಂಬಿಕೆ ಅಂತೂ 100ಕ್ಕೆ 100 ಹೋಗ್ಬಿಟ್ಟಿದೆ. ಈಗ ನಾಳೆ ದಿವಸ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇದೆಲ್ಲರಿಗೂ ಶೇರ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ A1 SG RT ಅನ್ನೋರು ಶ್ರೇಯಸ್ ಪಟೇಲ್ ಚಿಕ್ಕಮ್ಮ, ಮತ್ತು ಅದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇರೋದು ಶ್ರೇಯಸ್ ಎಂ ಪಟೇಲ್ ಹಾಸನ್ MP. ಮತ್ತು ಅವ್ರಿಗೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೋ ಅವರೇ ಕಾರಣ ಆಗಿರ್ತಾರೆ. ನನಗೇನಾದ್ರು ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ನನಗಂತೂ ನಂಬಿಕೆ ಹೊರಟೋಗಿದೆ. ನನ್ನ ಮೇಲೆ ಅಂತೂ ತುಂಬ ಟಾರ್ಗೆಟ್ ಇಟ್ಟಿದ್ದಾರೆ. ಇದು ಆದಷ್ಟು ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ.